ಅಲ್ಲ ಕಣ್ಮರೆ ಅದ್ ಎಂತ ಮಟನ್ ಅಂತ ತಂದಿದ್ದಿ ಒಳ್ಳೆ ಎಳ್ಸಂಗಿದ್ದಂಗದೆ ಒಂಚೂರು ಚೆನ್ನಾಗಿಲ್ಲ, ಸಾರು ಚೆನ್ನಾಗಿಲ್ಲ. ಅದೇನಪ್ಪ ನಂಗೇನೋ ಉಂಡಂಗೆ ಅನ್ನಿಲ್ಲ ಈ ಸತಿ. ನಿಂಗಂತೂ ಏನು ಉಂಡಂಗಾಗಲ್ಲ ಬಿಡವ. ಇಷ್ಟು ದಪ್ಪ ಮುದ್ದೆನೆ ಕೆತ್ಬಿಟ್ಟಿದಿ. ಆ ಈಗ ಉಂಡಂಗಾನಿಲ್ಲ ಅಂತ ಇದೆಯಲ್ಲ, ನೀನು ಉಂಡಂಗ ಆಗಿದ್ದಿದ್ರೆ ಇನ್ನೆಷ್ಟು ಕೆತ್ತುತ್ತಿದೆ ಹೇಳು. ಏ ಸುಮ್ನಿರ್ ಮರೆ, ಏನ್ ಇಷ್ಟಪ್ಪ ಮುದ್ದೆ ಉಂಡಿದೀನಿ, ಅದ್ರ ಮೇಲೆ ಅನ್ನನೂ ಹಾಕಿಸ್ಕೊಂಡಿಲ್ಲ, ಬರೀ ಮುದ್ದೆ ಉಣ್ಕೊಂಡು ಸುಮ್ಮನೆ ಆಗಿದ್ದೀನಿ. ನೋಡು ನೀನು ಹೆಂಗಂತೀಯ, ನಾನು ನನ್ನ ಗಂಡ ಅಂತ ನಾನು ಎಲ್ಲಾನು ಮೈಟಿ ಮಡ್ಗಿ ನಿಂಗೆ ಉಣ್ಣಕ್ಕಿಕ್ಕದು, ನೀನು ನನ್ನ ಇಷ್ಟಪ್ಪ ಮುದ್ದೆ ಉಂಡಿದ್ದಿ ಕಣ್ಣಾಕ್ತಿ ನೋಡು. ನಂಗೇನಾರು ಹೊಟ್ಟೆನೋ ಬರ್ಲಿ, ನಿನ್ನ ಹತ್ರ ಬಿಡೋದಿಲ್ಲ ನಾನು. ಏ ಇಲ್ಲ ಕಣಮ್ಮ, ಹಂಗೆಲ್ಲ ಅನ್ಕೋಬೇಡ. ನಾನಂತೂ ನಿನ್ನ ಕಣ್ಣೇ ಹಾಕಿಲ್ಲ. ನನ್ನ ಪಾಡಿಗೆ ನಾನು ಉಣ್ತಾ ಇದ್ದೆ, ನಿನ್ನ ತಟ್ಟೆ ಮುಂದೆನೇ ಇದ್ನಲ್ಲ, ಹಂಗೆ ಕಾಣಿಸ್ಬಿಡ್ತು ನೀನು ಎಷ್ಟು ದಪ್ಪ ಮಡಿಕೊಂಡಿದ್ದೆ ಮುದ್ದೆ ಅಂತ. ಆಯ್ತು, ನಾನು ಏನು ಅನ್ನಲ್ಲ, ನಾನು ಒಯ್ತಾ ಇದ್ದೀನಿ ಇವಾಗ. ಬಾಯ್. ಏ ಎಲ್ಲಿ ಹೋಯ್ತೀರಿ? ಸಂಜಿಗೆ 1 kg ಚಿಕನ್ ತಗೋ ಬನ್ನಿ. ಏನವ ಬರ್ಬಂದದೆ ನಿನಗೆ? ಬೆಳಗ್ಗೆ ಮಟನ್ ತಿಂದಿದ್ದಿ, ಈಗಲೂ ಅದೇ ಮಟನ್ ಸಾರಲ್ಲಿ ಮುದ್ದೆ ಉಂಡಿದ್ದಿ, ಈಗ ಮತ್ತೆ ರಾತ್ರಿಗೆ ಚಿಕನ್ ಬೇಕು ಅಂತೀಯಲ್ಲ. ನೀನು ಹೊಟ್ಟೆನಾ ಕಣ್ಣ ಮಾಡಿ ಕಟ್ಟೆನಾ? ನೋಡು ನೋಡು, ಕಣ್ಣಾಕ್ಬೇಡ, ತಗೋಬಾ 1 kg ಚಿಕನ್ ತಗೋಬಾ. ಹಂಗೆ ಕಬಾಬ್ ನಂಗೆ ಮಾಡ್ಕೊಂಡು ತಿನ್ನೋಣ, ಇಲ್ಲಾಂದ್ರೆ ನೋಡೋಣ. ಅವಳಿಗೆ ಹೇಳ್ತೀನಿ ಸೊಸೆಗೆ, ಏನು ಮಾಡ್ತಾಳೆ ಮಾಡ್ಲಿ, ತಿನ್ನಕಾಯ್ತದೆ. ಆಮೇಲೆ ಮಟನ್ ಎಲ್ಲ ಖಾಲಿ ಆಗ್ಬಿಟ್ಟವೆ ಕಣ್ಮರೆ, ಒಸಿ ಅದೇ. ಇನ್ನು ಅದಕ್ಕೆ ಸುಮ್ಮನೆ 2 ಮಟನ್ ಹಾಕ್ಬಿಟ್ಟು ಚಿಕನ್ನ ಏನಾರ ಮಾಡ್ಕೊಂಡು ತಿನ್ನೋಣ ಅಂತ. ಹಿಂಗೆ ತಿಂದ್ರೆ ಮನೆ ಉದ್ಧಾರ. ಸರಿ ಬಿಡು, ತರ್ತೀನಿ. ತರ್ಲಿಲ್ಲ ಅಂದ್ರೆ ನೀನು ಬಿಡ್ತೀಯಾ? ತರ್ತೀನಿ ಬಿಡು, ತಿನ್ನುವಂತೆ. ಏ ಚೆನ್ನಾಗಿರೋದು ಕುಯ್ಸ್ಕೊ ಬನ್ನಿ, ತೊಡೆ ಅಂತ ತಗ್ಸ್ಕೊ ಬನ್ನಿ, ರೆಕ್ಕೆ ಪುಕ್ಕ ಹಾಕ್ಸ್ಕೊ ಬಂದ್ಬಿಟ್ಟಿರ. ಆಮೇಲೆ ಕತ್ತು ಹಾಕಿಸ್ಕೊ ಬರಬೇಡಿ, ಆಮೇಲೆ ಚರ್ಮ ಎಲ್ಲ ನಕ್ಸ್ಕೊ ಬರಬೇಡಿ, ಚರ್ಮ ಎಲ್ಲ ತೆಗಿಸ್ಬಿಡಿ. ಚರ್ಮ ತಗ್ಸೋದಕ್ಕೆ ಸ್ಕಿನ್ಲೆಸ್ ಅಂತಾರೆ, ಸ್ಕಿನ್ಲೆಸ್. ಕಲ್ತ್ಕೋ ಸ್ವಲ್ಪನಾದ್ರೂ ಇಂಗ್ಲೀಷು. ಈಗ ನಾನು ಕಲ್ತ್ಕೊಂಡು ಏನ್ ದೇಶ ಆಡ್ಬೇಕಾಗಿಲ್ಲ, ಹೋಗಿ ತಗೋಬರೋಗಿ. ಅಕ್ಕ ಹಾ ಬಂದ್ರು ಇವರಿಬ್ರು ಬಾಲಗಳು. ನೀವು ಹೋಗಿ, ನಾನು ಅವ್ರ ಜೊತೆ ಮಾತಾಡ್ಬೇಕು. ಬಂದ್ರೆ ಒಳಿಕೆ ಅಲ್ಲೇ ನಿಂತ್ಕೊಂಡು ಅಕ್ಕ ಅಂತ ಇದ್ರಲ್ಲ, ಒಳಿಕ್ ಬನ್ನಿ. ಏನಪ್ಪಾ ಗಂಡ ಹೆಂಡತಿ ಇಬ್ರು ಜೊತೆ ಮೇಲೆ ಮಾತಾಡ್ಕೊಂಡು ಕೂತಿದ್ರಿ, ನಾವು ಬಂದೇನೋ ಡಿಸ್ಟರ್ಬ್ ಮಾಡಿದ್ವೇನೋ ನಿಮ್ಗೆ? ಯೋ ನಿಮ್ಮ ಅಕ್ಕ ಯಾವ ಕಷ್ಟ ಸುಖನೂ ಮಾತಾಡ್ತಿದ್ದಿಲ್ಲ ಕಣವ, ಡಿಸ್ಟರ್ಬ್ ಆಗಕ್ಕೆ. ಅವಳಿಗೆ ಮಧ್ಯಾಹ್ನ ಕಂಡು ಬರೋ ತನಕ ಮಟನ್ ತಿಂದವಳೆ, ಚಿಕನ್ ಬೇಕಂತೆ ಇನ್ನೊಂದ್ಸತಿಗೆ ರಾತ್ರಿ ಊಟಕ್ಕೆ. ಅದನ್ನ ಹೇಳ್ತಾ ಇದ್ಲು, ಚಿಕನ್ ತಗೊಬನ್ನಿ ಅಂತ. ಅದಕ್ಕೆ ಒಯ್ತಾ ಇದ್ದೀನಿ ತರಕ್ಕೆ. ನೀವು ಕೂತ್ಕೊಂಡು ಮಾತಾಡಿ, ನಾನು ಹೊಂಟೆ. ನಿಂತ್ಕೊಂಡಿದ್ದೀರಲ್ಲ, ಕುಂತ್ಕೊಳ್ಳಿ. ಓ ಹೊಸ್ದಡ್ಕೆಲ್ಲ ಮುಗಿತೇನಕ್ಕ? ಮುಗಿದಕ್ಕನೆ, ಇನ್ನೇನು ಅವತ್ತೇ ಮಾಡಿದ್ದು. ಗುರುವಾರ ಮಾಡಲಿಲ್ಲ, ಹಬ್ಬ ಬುಧವಾರ ಆಯ್ತು. ಶುಕ್ರವಾರನೇ ತಂದಿದ್ದ, ಅದು ಚಿಕನ್ ತಂದ್ಬಿಟ್ಟಿದ್ದ, ಮಟನ್ ತಂದಿದ್ದಿಲ್ಲ ಅವತ್ತು. ಎಲ್ಲೂ ಕುಯ್ದಿಲ್ಲ ಕಣವ, ಸರಿಯಾಗಿರವ ಚೆನ್ನಾಗಿರವ ಅಂದ್ಬಿಟ್ಟು ನನ್ನ ಮಗ. ಅದಕ್ಕೆ ಇವತ್ತು ಭಾನುವಾರ ತಂದವನೇ. ಇವನ್ಗೆ 1 kg ಕೋಳಿ ತಗೋಬಾ ಅಂತ ಅಂದ್ರೆ ಹೆಂಗ್ ಆಡ್ಕೊಂಡು ಹೋಯ್ತಾವ್ ನೋಡು. ಒಲಿ ಬಿಡಾಕ, ಇನ್ನೇನ್ ಮಾಡ್ತಿ? ಅದಕ್ಕನಕ ನಿಮ್ ಪುಟ್ಟಿ ಯಾಕೆ ನಮ್ಮ ಮನೆಗೆ ಹೇಳ್ಬಿರಕ್ಕೆ ಬರ್ಲಿಲ್ಲ ಈ ಸತಿ? ನಾನು ಕಾಯ್ತಾ ಇದ್ದೆ ಅವಳು ಬರ್ತಾಳೆ ಅಂದ್ಬಿಟ್ಟು. ಯಾಕೆ ಕಳಿಸ್ನಿಲ್ಲ ನಿನ್ ಮೊಮ್ಮಗಳ? ಅಯ್ಯೋ ಕಾತೆ ಕೇಳು, ನನ್ನ ಸೊಸೆ ಮಾಡವಳೆ. ಅದು ಎಷ್ಟು ಮಾಡಿದ್ಲು ಕಾಣೆ, 10 ಪ್ಯಾಕೆಟ್ ಮಾಡಿದ್ಲು, 20 ಪ್ಯಾಕೆಟ್ ಮಾಡಿದ್ಲು. ಕಾಲಿನೇ ಆಗ್ಬಿಟ್ಟು ಕಾಣೆ. ಮನೆಗೆ ಬರ್ತಾರಲ್ಲ ಐಕ್ಳು, ಅವಕ್ಕೆಲ್ಲಿ ನನ್ನ ಮೊಮ್ಮಗಳು ಕೇಳ್ಕೊಡ್ಸದ್ನ. ಏನು ಇವಳು ಎಲ್ಬಿರಕ್ಕೆ ಹೋಗಕ್ಕೆ ಸಾಲನೇ ಇಲ್ಲ. ಅಯ್ಯೋ ಅಂದ್ಬಿಟ್ಟು ಹಂಗುವೆ ಬ್ಯಾರವ್ರು ಕೊಟ್ಟಿರ್ತಾರಲ್ಲ, ಅವ್ರದನ್ನೇ ಹೊಸಿ ಪಲ್ಟಾಯಿಸಿ ಅವನೇ ಕೊಟ್ಟೆ. ಆದ್ರೂ ನಮ್ಮನೆ ಮಾಡಿರೋನ ಕೊಡಕ್ಕೆ ಏನಿಲ್ಲ ಕಣೆ, ಎಲ್ಲ ಮುಗ್ದೆ ಹೋಗ್ಬಿಟ್ಟು. ಅದೇನು ಇಷ್ಟಾಗಿ ಮಾಡಿದ್ದೆ ನನ್ನ ಸೊಸೆ ಕಾಣೆ. ವಾಕ ನಾನು ಹಂಗ್ತಾನೆ ಅನ್ಕೊಂಡೆ, ನೀನು ಯಾಕೆ ಹೇಳ್ಬಿರೋಳಿಕೆ ಕರಿ ಹೇಳಾಕಿದ್ಯಲ್ಲ, ಅಯ್ಯೋ ಅನ್ಕೊಂಡೆ. ಇದಕ್ಕೋ ಚೆನ್ನಾಗಿ ಕಾಣ್ತಾ ಇಲ್ವಲ್ಲ ಈ ಸಲ ಜಾನ್ಕಕ್ಕನ ಮನೆವು ಅಂತ. ಓ ನೀನು ನನಗೆ ಯಾರ ಮನೆಯವನ್ನ ತಗ್ಲಾಕಿದಿಕ್ಕಂತ ಆಗೋ. ಹಂಗಲ್ಲ ಕಣೆ, ಮುಗ್ದೋಗ್ಬಿಟ್ಟಿದೆ. ಇನ್ನೇನು ಮಾಡೋದು, ಹುಡ್ಕಿ ಹುಡ್ಕಿ ಚೆನ್ನಾಗಿರೋನೆ ಕೊಟ್ಟಿದ್ದೀನಿ. ಕರಿ ಎಳ್ಳಾದ್ರೇನು ಚೆನ್ನಾಗಿರ್ತಕ್ಕಂತ ತಿನ್ನು. ಅಯ್ಯೋ ಕರಿ ಎಳ್ಳವ ಅವು ಇವಳಿಲ್ವಾ ರಾಜಿ, ಅವ್ರ ಮನೆವು ಅವು ನಮ್ಮ ಮನೆಗೂ ಕೊಟ್ಬಿಟ್ಟು ಹೋಗಿದ್ಲು. ಅವ್ರ ಮೊಮ್ಮಗಳು ಬಂದ್ಬಿಟ್ಟು ಅವನೇ ಜಾನಕಕ್ಕ ನಿನಗೆ ತಗ್ಲಾಕವ್ರೆ. ಓಹೋ ಸರಿ ಕಂದ್ ಬಿಡಕ್ಕ. ಬಿಡ್ಲೆ, ಯಾರ ಮನೆದಾದ್ರೇನು ನಮ್ ಬಿದ್ದಿಯವ್ರೆ ಅಲ್ವಾ, ಎಲ್ಲರೂ ಚೆನ್ನಾಗಿ ಮಾಡಿರ್ತಾರಕಂತೆ. ಅಕ್ಕ ನೋಡ್ದ ಆ ರಂಗಿನ, ಏನು ಅವ್ರ ಮಗಳಿಗೆ ಹೊಸ ಒಡವೆಗಳೆಲ್ಲ ತಗೊಬಿಟ್ಟವಳೆ. ಎಲ್ಲಾನು ಹಾಕ್ಸಿ ಹೊಸ ಸೀರೆ ಉಡ್ಸಿ ಕಳ್ಸಿದ್ಲು ಹೇಳ್ಬಿರಕ್ಕೆ. ಬಂದಿದ್ಲು ನಮ್ಮ ಮನೆಗೂ ಹೇಳ್ಬಿರಕ್ಕೆ, ಹಂಗೆ ಹಾಕೊಂಡು ನೋಡ್ದೆ. ಏನು ಅದೇನು ಆರ್ಟಿಫಿಷಿಯಲ್ ಅನ್ಕ ತಿನ್ಕನೆ ನಾನು. ಇಲ್ಲ ಕಣಕ, ಚಿಂದವ್ಯಾ ಈಗ ಹೋಗಿ ಮಾಡಿಸ್ಕೊ ಬಂದಿಲ್ವಾ? 10 ಗ್ರಾಮ್ಗೆ ನೆಕ್ಲೆಸ್ ತಕ ಬಂದವಳೆ, 1.5 ಲಕ್ಷ ಆಯ್ತಂತೆ. ಅಯ್ಯಪ್ಪ, ಅಯ್ಯೋ ದೇವ್ರೆ, 10 ಗ್ರಾಮ್ಗೆ 1.5 ಲಕ್ಷವಲ್ಲ. ಆಗ ನಮ್ಮ ಮಗಳಿಗೆ ಮಾಡಿಸಿದಾಗ 7,000 ರೂಪಾಯಿ ಇತ್ತು ಕಣೆ. ನಾವು 10 ಗ್ರಾಮ್ಗೆ 70,000 ರೂಪಾಯಿನೇ ಕೊಟ್ಟು ಮಾಡಿಸಿದ್ದು. ಅಂತೂ ತಾನೇ 10,000 ಎಲ್ಲಾಯ್ತು, 70,000 ಎಲ್ಲಾಯ್ತು, 1.5 ಲಕ್ಷ ಎಲ್ಲಾಯ್ತಕ್ಕ. 1.5 ಲಕ್ಷಕ್ಕೆ ನೀನು ಆಗ್ಲೇ ತಗೊಂಡಿದ್ರೆ 20 ಗ್ರಾಮ್ ಬರೋದಲ್ಲಕ್ಕ, ಅವಳುವೆ ತಗೊಂಡಿದ್ರೆ.
ಹಂಗೆ ಈಗ ಚಿನ್ನ ಬೆಳ್ಳಿ ಎಲ್ಲ ರೇಟ್ ಹಾಕಿ ಕುಂತದೆ. ಅಲ್ಲ ಕನಕ, ಅದೇ ಇವ್ರ ಮಗಳವಳಲ್ಲ, ಅದೇ ಗಂಗನ ಮಗಳು, ಎಲ್ಲರೂ ಈ ಹಬ್ಬಕ್ಕೆ ಲಂಗ ಬ್ಲೌಸು, ಸೀರೆ, ಫ್ರಾಕ್ ಹಾಕೊಂಬಂದ್ರೆ ಅವ್ರ ಮಗಳಿಗೆ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ನೀಕ್ಬಿಟ್ಟು ಕಳ್ಸೋಳು ಕನಕ. ಅಯ್ಯೋ ಅಯ್ಯೋ, ಹಬ್ಬದ ದಿನ ಯಾರು ಜೀನ್ಸ್ ಪ್ಯಾಂಟ್ ಇಕ್ಕೊಂಬಂದಾರ? ಅಯ್ಯೋ, ನಮ್ಮನೆಗೂ ಹಂಗೆ ಬಂದಿತ್ತು ಕಲ್ಲೆ. ನಾನು ಹಂಗೆ ಅಂದೆ, ಲಂಗ ತಗೊಳಕಾಯ್ತಿತ್ತಿಲ್ವ, ಜೀನ್ಸ್ ಪ್ಯಾಂಟ್ ತಗೊಂಡಿದ್ಯಲ್ಲ ಅಂತ. ಅವೇನು ನಂಗೆ ಇದೇ ಇಷ್ಟ ಕಣಂಟಿ ಅಂದ್ಬಿಟ್ಟು ಹೋಯ್ತು. ಅದಕ್ಕೇನು ಮಾತು ಕೊಡೋಕಾಯ್ತದ ಬಜಾರಿ? ಅಯ್ಯೋ, ನಾನು ನನ್ನ ಮನೆಗೂ ಬಂದಿದ್ಲು, ಕೊಟ್ಬಿಟ್ಟು ಹೋದ್ಲು. ಆದ್ರೂ ಆ ಶಾಂತಕ್ಕನ ಮಗಳು ಒಸಿ ಚೆನ್ನಾಗಿಲ್ಲ ಕನಕ. ನಿನ್ನೆ ಬಂದಿತ್ತಲ್ಲ, ಬುಧವಾರ ಹೇಳ್ಬಿರಕಾನಿಲ್ಲ ಅಂದ್ಬಿಟ್ಟು ಗುರುವಾರ ತಕ ಬಂದಿತ್ತು. ಅದು ಯಾಕವ ಬರ್ನಿಲ್ವಲ್ಲ ಬುಧವಾರ, ಇವತ್ತು ತಕ ಬಂದಿದೆಯಲ್ಲ ಅನ್ನ. ಅದೇನೋ ಕತ್ಲಾಗ್ಬಿಡ್ತು ಕಣಂಟಿ, ಬರಕಾನಿಲ್ಲ ಅಂತ ಅಂತು. ಗುರುವಾರ ಬಂದಿತ್ತಾ, ಏನು ಚೆನ್ನಾಗದೆ ಅಂತಿ. ಇಷ್ಟು ದಿನ ನೋಡೈತಿಲ್ಲ ನಾನು ಹೆಣ್ಣ, ಸಣ್ಣ ವಯಸ್ಸಲ್ಲಿ ನೋಡಿದ್ದು. ಈಗ ಸುಮಾರಾಗಿ ಆಗದೆ, 9ನೇ ಕ್ಲಾಸ್ ಏನೋ ಓದ್ತಾದಂತೆ. ಒಸಿ ಚೆನ್ನಾಗಿಲ್ಲ ಕಣೆ. ನಾನು ಹಂಗೆ ಒಂದು ಕಣ್ಣು ಹಾಕೊಂಡಿವ್ನಿ, ನಮ್ಮ ಅಣ್ಣನ ಮಗಂಗೆ ಮಾಡ್ಕೊಳಕಾಯ್ತದೆ ಅಂದ್ಬಿಟ್ಟು. ಆದರೂ ಒಸಿ ಚೆನ್ನಾಗಿಲ್ಲ ಕಣಂಟಿ, ಲಕ್ಷಣ ಮಗಳೇ. ನಮ್ಮನೆಗೂ ಬಂದಿತ್ತು, ಏನು ಚೆನ್ನಾಗದೆ, ಏನು ಕೈ ತೊಳ್ಕೊಂಡು ಮುಟ್ಬೇಕು ಕಣ. ಅಯ್ಯೋ, ನಾನು ನೋಡೈತಿಲ್ಲ, ನೀನು ಹೇಳ್ದಂಗೆ ಏನು ಮನೆಯಿಂದ ಆಚೆಗೆ ಕಡೆಗಿಲ್ವಲ್ಲ ಹೆಣ್ಣು. ಒಸಿ ಬೆಳ್ಳಗಿಲ್ಲ, ಏನು ಒಸಿ ಚೆನ್ನಾಗಿಲ್ಲ ಕಂತ ತಗೋ ಹೆಣ್ಣು. ರವ್ವ ಹೆಂಗಿದ್ದಳು? ರವ್ವನು ಬೆಳ್ಳಗೆ ಅಲ್ವಾ? ಅವ್ರ ಅಪ್ಪನ ಬೆಳಗ್ಗೆ ಅವನೇ, ಅವ್ರ ಅವನು ಬೆಳಗ್ಗೆ ಅವಳೆ, ಅದು ಬೆಳಗ್ಗೆ ಹುಟ್ಟದೆ. ಹಂಗಂದ್ರೆ ತಗ. ಏನು ಟೀ ಕುಡಿತೀರಾ? ಟೀ ತರ್ಸಣ, ಸಸೆ ಟೀ ಮಾಡ್ಸೋಣ ನಿಮಗೆ? ಬೇಡ ಕನಕ, ಕುಡ್ಕೊಂಬಂದು ಟೀಯು ಬೇಡ ಏನು ಬೇಡ ಹೋಯ್ತೀವಿ. ನಮ್ಮ ಮನೆಯವನು ಕಾಯ್ತಾ ಇರ್ತಾನೆ ಟೀ ಕುಡಿಯೋಕ್ಕೆ. ಮಾಡ್ಕೊಟ್ಬಿಟ್ಟು ಅವ್ರು ಮಾಡ್ಕೊಟ್ಬಿಟ್ಟು ನಾನು ಕುಡಿಬೇಕು. ಬೇಡ, ನಿಮ್ಮ ಮನೇಲಿ ಒಂದ್ಸತಿ ಕುಡ್ಕೊಂಡು ಹೋಗೋಣ, ಅಲ್ಲೇ ಒಟ್ಟಿಗೆ ಮಾಡ್ಕೊಂಡು ಕುಡಿತೀವಿ ಬಿಡು. ಮಾಡ್ತೀನಿ ತಗೊಳ್ರಲ್ಲೇ, ಕುಡಿಯೋರಂತೆ, ಹೊಸಸಿ ಕುಡ್ಕೊಂಡು ಹೋಗಿರಂತೆ, ನಿಮ್ಮ ಮನೇಲೂ ಕುಡಿವ್ರಿ. ಬೇಡ ಕನಕ, ಅಲ್ಲೇ ಹೋಗಿ ಕುಡಿತೀವಿ ಬಿಡು. ನನಗೇನೋ ನಾನು ಬಿಟ್ಬಿಟ್ಟೇನೀಗ, ಗ್ಯಾಸ್ಟ್ರಿಕ್ ಹಂಗಾಯ್ತದೆ ಅಂತ ಅಂದ್ಬಿಟ್ಟು. ಯವ್ವ, ನಾನು ಬಿಟ್ಬಿಟ್ಟಿದ್ದೆ. ಅದೇ ಬಿಟ್ಬಿಟ್ರೆ ತಲೆನೇನೈತದೆ ಕಲ್ಲೆ, ಹಾಕಿ ಅಲ್ಲ ನನಗೆ. ಅದಕ್ಕೆ ಒಂದು ಚೂರು ಕುಡ್ಕೋತೀನಿ ಆಗಾಗಲೇ. ಸರಿ ಕನಕ, ಆಯ್ತು, ಹೋಯ್ತೀನಿ ಮನೆಗೆ. ಬರೋಣ? ಬವ್ವ, ನಾಳೆಗೆ ಬನ್ನಿ. ಸರಿ ಆಯ್ತು ಬಿಡಕ್ಕ, ನಾಳೆಗೂ ಸಂಜೆ ಹೊತ್ತಿಗೆ ಬರ್ತೀವಿ, ಮಾತಾಡ್ಕೊಂಡು ಕೂತ್ಕೊಳಕಾಯ್ತದೆ. ಹೋಯ್ತೀವಿ. ಹೋಗ್ಬಿಟ್ಟು ಬನ್ನಿ. ಏನ್ರಪ್ಪ, ನೀವು ಎಲ್ಲರೂ ಸಂಕ್ರಾಂತಿ ಹಬ್ಬ ಆಚರಿಸಿದ್ರಾ? ನಿಮ್ಮ ಮನೇನ ಹೆಂಗ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಪ್ಪ ವಿಡಿಯೋನ. ಮತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆಯ್ತಾ? ಬರೋಣ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.